ರಾಜರಾಜೇಶ್ವರಿ ನಗರದಲ್ಲಿ ಸಿರಿ ಕನ್ನಡ ಟಿವಿಯ ಹೊಸ ಕಚೇರಿಯ ಅದ್ಧೂರಿ ಉದ್ಘಾಟನೆ. ಆಧ್ಯಾತ್ಮಿಕತೆ ಮತ್ತು ಮಾಧ್ಯಮ ಲೋಕದ ಸಂಗಮದ ಸಾಕ್ಷಿಯಾಗಿ ಇತಿಹಾಸದ ಪುಟ ಸೇರಿದೆ. ಬಿಜಿಎಸ್ ಹಾಗೂ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಂಡಿ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿ, ಅವಧೂತ ಶ್ರೀ ವಿನಯ್ ಗುರೂಜಿ ಮತ್ತು ಆರ್ಯವರ್ಧನ ಗುರೂಜಿ ಅವರ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮ ವಿಶೇಷ ಮಹತ್ವ ಪಡೆದಿದೆ. ಹೋಮ ಹವನ ಪೂಜೆಗಳೊಂದಿಗೆ ಶುಭಾರಂಭ ಕಂಡ ಈ ಕಚೇರಿ ಸಿರಿ ಕನ್ನಡದ ಭವಿಷ್ಯಕ್ಕೆ ಹೊಸ ದಿಕ್ಕು ನೀಡಲಿದೆ ಎಂಬ ವಿಶ್ವಾಸವಿದೆ. ಆಧ್ಯಾತ್ಮ ಮತ್ತು ಮಾಧ್ಯಮದ ಸಂಗಮ ಸಿರಿ ಕನ್ನಡ. ಹೋಮ ಹವನ ಮತ್ತು ಭಕ್ತಿಯ ಸಾನ್ನಿಧ್ಯದಲ್ಲಿ ಹೊಸ ಪ್ರಯಾಣ. ರಾಜರಾಜೇಶ್ವರಿ ನಗರದಲ್ಲಿ ಸಿರಿ ಕನ್ನಡ ಟಿವಿಯ ಹೊಸ ಕಚೇರಿಯ ಅದ್ಧೂರಿ ಉದ್ಘಾಟನೆ ಕೇವಲ ಒಂದು ಹೊಸ ಕಟ್ಟಡದ ಆರಂಭವಷ್ಟೇ ಅಲ್ಲ, ಇದು ಕನ್ನಡ ಮನರಂಜನೆಯ ಕ್ಷೇತ್ರಕ್ಕೆ ಮತ್ತೊಂದು ಮಹತ್ವದ ಅಧ್ಯಾಯದ ಶುಭಾರಂಭ ಎಂದು ಹೇಳಬಹುದು. ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಂಡಿ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿ ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವವನ್ನು ತಂದಿತು. ಆಧ್ಯಾತ್ಮಿಕತೆ, ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಪ್ರಕಾಶನಾಥ್ ಸ್ವಾಮೀಜಿ ಸದಾ ಸಮಾಜಮುಖಿ ಚಿಂತನೆಗಳಿಗೆ ಪ್ರೋತ್ಸಾಹ ನೀಡುವವರು. ಮಾಧ್ಯಮ ಕ್ಷೇತ್ರದಲ್ಲಿಯೂ ಸತ್ಯ, ನಿಷ್ಠೆ ಮತ್ತು ಸಮಾಜ ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯಬೇಕೆಂಬ ಸಂದೇಶವನ್ನು ಈ ವೇದಿಕೆಯ ಮೂಲಕ ಮತ್ತೊಮ್ಮೆ ಒತ್ತಿ ಹೇಳಿದ್ದಾರೆ. ಸಿರಿ ಅಂದ್ರೆ ಹಣ ಅಲ್ಲ, ಕಷ್ಟದಿಂದ ಮೇಲಕ್ಕೆ ಬರೋ ಧೈರ್ಯ. ಕಷ್ಟದಿಂದ ಹೊರಬಂದು ಹೊಸ ಬೆಳಕಿನತ್ತ ಹೆಜ್ಜೆ ಹಾಕಿ. ಚಾನಲ್ ಉದ್ಘಾಟನೆ ಬಳಿಕ ಮಾತನಾಡಿದ ಶ್ರೀ 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 ಪ್ರಕಾಶನಾಥ್ ಗುರೂಜಿ ಅವರು, ನನ್ನ ದೃಷ್ಟಿಯಲ್ಲಿ ಸಿರಿ ಅಂದ್ರೆ ಹಣ ಅಲ್ಲ, ಸಿರಿತನ ಅಂದ್ರೆ ಪ್ರತಿಯೊಬ್ಬ ಕಷ್ಟದಿಂದ ಮೇಲಕ್ಕೆ ಬರುವ ಧೈರ್ಯ. ನಾವು ಎಲ್ಲರೂ ನಮ್ಮ ಬದುಕಿನಲ್ಲಿ ಬರುವ ಪರೀಕ್ಷೆಗಳನ್ನು ಎದುರಿಸಿ ಐಸಿಯು ಅನ್ನುವಂತಹ ಕಠಿಣ ಪರಿಸ್ಥಿತಿಗಳಿಂದ ಹೊರಬಂದು ಹೊಸ ಬೆಳಕಿನತ್ತ ಹೆಜ್ಜೆ ಹಾಕಬೇಕು. ಐಸಿಯು ನಮ್ಮನ್ನ ಮೇಲೆ ಒಂದು ಶಕ್ತಿ ನೋಡ್ತಿದೆ ಅನ್ನೋ ಭರವಸೆ. ಯಾಕಂದ್ರೆ ಪೇಷಂಟ್ ಆಗಿ ಕುಸಿದರೂ ದೇವರು ನಮ್ಮನ್ನ ಬಿಟ್ಟು ಹೋಗಲ್ಲ. ಅವರು ನೋಡ್ತಾರೆ, ನಾನು ಇದೀನಿ, ನೀನು ಚಿಂತಿಸಬೇಡ ಅಂತ ಭರವಸೆ ಕೊಡ್ತಾರೆ. ಅದೇ ನಂಬಿಕೆಯಿಂದ ನಮ್ಮ ಜೀವನದಲ್ಲಿ ಇರೋಷ್ಟು ಸಿರಿತನ, ನಗುತನದೊಂದಿಗೆ ಸಂತೋಷದಿಂದ ಮೂಡಲಿ ಎಂದು ಶುಭ ಹಾರೈಸಿದ್ರು. ಸಿರಿ, ನನ್ನ ದೃಷ್ಟಿಲಿ ಸಿರಿ ಅಂದ್ರೆ ಹಣ ಅಲ್ಲ. ಯಾರು ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನೂ ಸಹ ಕಷ್ಟಪಟ್ಟೆ ಮೇಲೆ ಬರಬೇಕು. ನಾವು ತಗೊಂಡಿರೋದು ನೋಡಿದ್ರೆ ಎಲ್ಲ ICU ಇರೋ ಚಾನೆಲ್ಗಳು. ICU ಇಂದ ಮೇಲ್ ಬರಬೇಕು. ICU ಅಂತ ನಾನು ಹೇಳಿದ್ರೆ ICU ಅಂತ ದೇವ್ರ ಮೇಲ್ ನೋಡ್ತಾ ಇರ್ತಾನೆ. ICU ಅವನ ಮೇಲೆ ನನ್ನ ನೋಡ್ತಾ ಇರ್ತಾನೆ. ನಾವು ಪೇಷಂಟು ಯಾರೇ ಮಲಗಿದ್ರೆ ICU ಅಂತ ಕಳಿಸ್ತೀವಿ. ಫಸ್ಟ್ ಪೇಷಂಟ್ಗೆ ಎಲ್ಲಿ ಕಳಿಸ್ತೀವಿ ಅಂದ್ರೆ ICU ಕರ್ಕೊಂಡು ಹೋಗಪ್ಪ ಅಂದ್ರೆ. ICUಗೆ ಹೋಗಿ ಯಾರು ನೋಡ್ತಾರೆ? ಅವ್ನ ಮಕಡೆ ಮನಿಕೊಂಡು ಮೇಲ್ಗಡೆನೆ ನೋಡ್ಬೇಕು. ಆಗ ಮೇಲ್ಗಡೆಯಿಂದ ದೇವ್ರು ಹೇಳ್ತಾನೆ, ನಾನ್ ICU, ನಾನ್ ನೋಡ್ಕತೀನಿ ನಿಮ್ಮನ್ನ ಅಂತ. ಆ ದೃಷ್ಟಿ ಇಟ್ಕೊಂಡು ICU ಅಂತ ಏನು ಒಂದು ವರ್ಡ್ಸ್ ಇದೆ, ಇದನ್ನ ಜನಗಳಿಗೆ ICU ಅನ್ನೋ ಬದಲು ಇರೋಷ್ಟು ದಿವಸ ಸಿರಿತನ, ನಗುತನ ಬಾಳಲ್ಲಿ ಮೂಡ್ಲಿ. ಈ ಸಿರಿ ಕನ್ನಡ ಏನು ಪ್ರಾರಂಭ ಮಾಡಿದರೆ ಇದು ಹೊಸ ಆಫೀಸು. ಈ ಆಫೀಸನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಪ್ರೀತಿ ಪಾತ್ರರಾದ ವಿನಯ್ ಗುರೂಜಿ ಅವರು, ನಮ್ಮ ಎಲ್ಲ ಚಾನಲ್ನ ಮುಖ್ಯಸ್ಥರು ಇದ್ದಾರೆ. ನಾನು ಜನ ಕರಿಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಜನ ಕರೆಯಕ್ಕೆ ಹೋದ್ರೆ ಜಾತ್ರೆ ಆಗಿ ಹೋಗುತ್ತೆ. ಆದ್ರೆ ನನ್ನ ಪ್ರೀತಿ ನಮ್ಮ ಚಂದನ್ ಶರ್ಮಾ ಬಹಳ ಚೆನ್ನಾಗಿ ಹೇಳಿದ್ರು. ಬಹಳ ಪ್ರೀತಿ ಇರೋ ಜನ ಅಷ್ಟೇ ಇವತ್ತಿಲ್ಲಿ ಬಂದಿರೋದು ನಿಜ. ಯಾಕೆಂದ್ರೆ ಇವತ್ತು ಕರೆದಿರೋದೇ ಪ್ರೀತಿ ಇರೋರು ಮಾತ್ರ. ಈ ಪ್ರೀತಿ ನೀವೆಲ್ಲರೂ ಈ ಚಾನಲ್ನ ಬೆಳೆಸ್ಬೇಕು. ಎಲ್ಲಾ ಚಾನಲ್ಗಳು ಅದೇ ರೀತಿ ಬೆಳಗಬೇಕು. ಬೆಳಗಿ ಜನರ ಭಾವನೆಗಳಿಗೆ ಏನು ಬೇಕೋ ಅದನ್ನ
ಕೊಟ್ಟು ಆದಷ್ಟು ಜನರನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು. ಆ ದೃಷ್ಟಿ ಇಟ್ಕೊಂಡು ಯಾರು ಸಿರಿಕನ್ನಡ ಪ್ರಾರಂಭ ಮಾಡಿದರೆ ಅವ್ರಿಗೆಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅವಧೂತ ಶ್ರೀ ವಿನಯ್ ಗುರೂಜಿ ಮತ್ತು ಆರ್ಯವರ್ಧನ ಗುರೂಜಿ ಅವರ ಸಾನ್ನಿಧ್ಯದಲ್ಲಿ ನಡೆದ ಈ ಉದ್ಘಾಟನಾ ಕಾರ್ಯಕ್ರಮ ಧಾರ್ಮಿಕ ಮೌಲ್ಯಗಳಿಗೆ ಸಾಕ್ಷಿಯಾಯಿತು. ಬೆಳಿಗ್ಗೆಯಿಂದ ನಡೆದ ವಿವಿಧ ಪೂಜೆಗಳು, ಹೋಮ ಹವನಗಳು ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಹೊಸ ಕಚೇರಿಗೆ ಶುಭಾರಂಭವನ್ನು ತಂದವು. ಸಿರಿ ಕನ್ನಡ ಅನ್ನೋ ಹೆಸರು ಹೇಳುವಾಗೆ ಸಿರಿ ಅಂದರೆ ಮಹಾಲಕ್ಷ್ಮಿ ಅಂತಲೂ ಆಗ್ಬೋದು, ಸಮೃದ್ಧಿ ಅಂತಲೂ ಆಗ್ಬೋದು. ನಮ್ಮ ಕನ್ನಡ ರಾಜ್ಯದ ಏನು ಸಮೃದ್ಧಿ ಆಗುವ ಮಾಧ್ಯಮ ಲೋಕದಲ್ಲಿ ಸಮೃದ್ಧಿಯ ಸಂಕೇತ ಅಂತ ಈ ಚಾನೆಲ್ ಯುಗಾದಿ ಟೈಮಲ್ಲಿ ಅದು ಪ್ರಕಾಶ್ನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಯುವಕರ ಪಡೆಯೊಂದಿಗೆ ಹೊಸತೆ ಚಂದನ್ ಅವ್ರು ಹೇಳಿದಾಗ ಎಲ್ಲವೂ ಹೊಸ ಬೇರು, ಹೊಸ ಚಿಗುರು, ಹೊಸ ಆಲೋಚನೆ, ಹೊಸ ಆವಿಷ್ಕಾರ. ಈ ಕೆಲಸ ಇವತ್ತು ಆಗ್ತಾಯಿದೆ. ಮನುಷ್ಯನಿಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಏನಾದ್ರು ಈ ಟ್ರಾಫಿಕ್ ಮತ್ತು ಗ್ರಾಫಿಕ್ ಯುಗದಲ್ಲಿ ತಾಕತ್ತಿದ್ರೆ ಅದು ಮೀಡಿಯಾಕ್ಕೆ ಮತ್ತು ಎಂಟರ್ಟೈನ್ಮೆಂಟ್ ಚಾನೆಲ್ಗಳಿಗೆ. ಇಲ್ಲ ಎಷ್ಟೋ ಜನ ಹುಚ್ಚರಾಗಿ ಹೋಗ್ತಿದ್ರು ಟ್ರಾಫಿಕ್ಕಲ್ಲಿ. ಸೊ ಆ ಕೆಲಸವನ್ನು ಸ್ವಾಮೀಜಿ ಅವರನ್ನು ಶಿಕ್ಷಣಕ್ಕೆ ಮಾತ್ರ ಸೀಮಿತ ಮಾಡದೆ ಮಾಧ್ಯಮ ಲೋಕಕ್ಕೆ ವಾಯ್ಸ್ ಆಫ್ ನೇಷನ್, ವಾಯ್ಸ್ ಆಫ್ ವರ್ಡ್ ಏನಾರು ಇದ್ದರೆ ಅದು ಏರ್ ಮೀಡಿಯಾ ಅಂದರೆ ಮಾಧ್ಯಮ ಅಥವಾ ಸ್ಯಾಟಲೈಟ್ ಮೀಡಿಯಾ. ಆ ಮಾಧ್ಯಮದ ಮೂಲಕ ಜನರ ದುಃಖಕ್ಕೂ ಮತ್ತು ಜನರ ಕಲ್ಯಾಣಕ್ಕೂ ವಾಯ್ಸ್ ಆಗೋ ಕೆಲಸವನ್ನು ಸ್ವಾಮೀಜಿ ಈ ಯುಗಾದಿ ದಿನ ಎಂಟರ್ಟೈನ್ಮೆಂಟ್ ವಿತ್ ಎನ್ಲೈಟ್ಮೆಂಟ್ ಅಂತ. ಯಾಕೆ ಜ್ಞಾನಿ ಆದವ್ರು ಏನಾದ್ರು ಕೆಲಸ ಶುರು ಮಾಡಿದರೆ ಅದು ಎನ್ಲೈಟ್ಮೆಂಟಿಗೂ ದಾರಿ. ನಾನು ಈ ಚಾನೆಲ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದರೆ, ಈಗಿನ ಸ್ಟ್ರೆಸ್ ಯುಗದಲ್ಲಿ, ಈಗಿನ ಗಲಾಟೆ ಯುಗದಲ್ಲಿ ಜನರಿಗೆ ಕಾನ್ಸೆಪ್ಚುವಲಿ ಡೆವಲಪ್ ಮಾಡೋ ಎಂಟರ್ಟೈನ್ಮೆಂಟ್ಗಳನ್ನು ಕೊಡೋದು ಅದು ಮಾಧ್ಯಮ ಲೋಕಕ್ಕೆ ಕೊಡೋ ಗರಿಷ್ಠ ಸೇವೆ ಅಂತ ನಾನು ಭಾವಿಸ್ತೀನಿ. ಸೊ ಆ ಯೋಚನೆಯಲ್ಲಿ ರೈತರಿಗೆ, ಸಮಾಜಕ್ಕೆ ಮತ್ತು ಸೊಸೈಟಿಯನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಮಾಧ್ಯಮಗಳು ಕೆಲಸ ಮಾಡಲಿ. ಎಲ್ಲ ಒಳ್ಳೆಯದಾಗಲಿ. ಶ್ರೀ ಸಿರಿ ಕನ್ನಡ ಟಿವಿ ಈಗಾಗಲೇ ಕನ್ನಡ ಪ್ರೇಕ್ಷಕರ ಮನಸ್ಸು ಗೆದ್ದಿರುವ ಚಾನಲ್ ಆಗಿದ್ದು, ಈ ಹೊಸ ಕಚೇರಿಯ ಆರಂಭದಿಂದ ಮತ್ತಷ್ಟು ಗುಣಮಟ್ಟದ, ಸಮಗ್ರ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ನೀಡುವ ನಿರೀಕ್ಷೆ ಹೆಚ್ಚಾಗಿದೆ. ಕನ್ನಡ ನಾಡಿನ ಸಂಸ್ಕೃತಿ, ಪರಂಪರೆ ಮತ್ತು ಸಮಕಾಲೀನ ವಿಚಾರಗಳನ್ನು ಪ್ರತಿಬಿಂಬಿಸುವ ಚಾನಲ್ ತನ್ನದೇ ಆದ ಗುರುತನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲಿದೆ. ನನ್ನ ಹೆಸರು ರಾಜೇಶ್ ಅಂತ. ಸಿರಿಕನ್ನಡ ಟಿ ವಿ ಚಾನಲ್ MD ಮತ್ತು ಬಿಸ್ನೆಸ್ ಹೆಡ್ಡಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಹೊಸ ಆಫೀಸು ಸಿರಿಕನ್ನಡ ಇತ್ತು, ಕಳೆದ 7 ವರ್ಷದಿಂದ ಇತ್ತು. ಈಗ ಆಫೀಸ್ ಚೇಂಜ್ ಮಾಡಿದ್ವಿ. ಅದೊಂದು ಸ್ವಲ್ಪ ಚಿಕ್ಕ ಆಫೀಸ್ ಇತ್ತು, ಈಗ ಸ್ವಲ್ಪ ದೊಡ್ಡ ಆಫೀಸಿಗೆ ಬಂದಿದ್ದೀವಿ. ಏನೇನು ಫೆಸಿಲಿಟಿ ಇದೆ ಸರ್? ಹೆಂಗೆ ಸರಿ ಬಿಲ್ಡ್ ಮಾಡಿದ್ರೆ ಆಫೀಸ್? ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ಗೆ ಏನು ಬೇಕು ಎಲ್ಲವೂ ಇದೆ, ಎಲ್ಲ ಥರ ಫೆಸಿಲಿಟಿ ಇದೆ. ನಮ್ಮನೆ ಡಬ್ಬಿಂಗ್ ಸ್ಟುಡಿಯೋ ಇದೆ. ಕೆಲವು ಡಬ್ಬಿಂಗ್ ಸೀರಿಯಲ್ ಹೋಗ್ತಿರೋದ್ರಿಂದ ನಾವು ಹೊರಗಡೆ ಡಬ್ಬಿಂಗ್ ಮಾಡಿಸ್ತಾ ಇಲ್ಲ, ನಮ್ಮನೆ ಡಬ್ಬಿಂಗ್ ಮಾಡಿಸ್ತಾ ಇದ್ದೀವಿ. ಶೆಡ್ಯೂಲಿಂಗ್ ಹೇಗಿದೆ ಸರ್ ಟಿ ವಿಲಿ ಅಂತಂದರೆ ನಮ್ಮದೆಲ್ಲ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು. ಬಹುಶಃ ಆಗಸ್ಟಿಂದ ಸ್ವಲ್ಪ ರೀಲಾಂಚ್ ಥರ ಮಾಡಿ ಇನ್ನೂ ಒಳ್ಳೊಳ್ಳೆ ಸೀರಿಯಲ್ಗಳು ಮತ್ತು ಒಳ್ಳೊಳ್ಳೆ ನಾನ್ ಫಿಕ್ಷನ್ ಶೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗಲೂ ಕೂಡ ಒಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ, ಒಳ್ಳೆ ರೇಟಿಂಗ್ ಕೂಡ ಇದೆ ನಮಗೆ. ಎಂಟರ್ಟೈನ್ಮೆಂಟಲ್ಲಿ ಝೀ ಇದೆ, ಕಲರ್ಸ್ ಇದ್ದಾರೆ, ಉದಯ ಇದ್ದಾರೆ, ಮತ್ತು ಸ್ಟಾರ್ ಸುವರ್ಣ, ನಾವು, ಚಂದನ ಚಾನಲ್ಲು, ಜೊತೆ ಕಲರ್ ಸೂಪರ್, ಇಷ್ಟು ಚಾನಲ್ ಎಂಟರ್ಟೈನ್ಮೆಂಟ್ ಚಾನಲ್ಗಳಿದೆ. ಯಾವ್ಯಾವ ಸ್ಯಾಟಲೈಟ್ ನೆಟ್ವರ್ಕಲ್ಲಿ ಬರುತ್ತೆ ಸರ್? ಎಲ್ಲ ಸ್ಯಾಟಲೈಟ್ ಚಾನಲ್ಲು ಬರುತ್ತೆ. ಮತ್ತು ನಮ್ಮದು ಸ್ಪೆಷಾಲಿಟಿ ಅಂದರೆ ಫ್ರೀ ಟು ಏರ್. ಎಲ್ಲ DTH ಮತ್ತು ಕೇಬಲ್ ನೆಟ್ವರ್ಕಲ್ಲಿ ಫ್ರೀಯಾಗಿ ಬರುತ್ತೆ. ಅಂದರೆ ಯಾವುದು ಪೇ ಚಾನಲ್ ಅಲ್ಲ, ನಾವು ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಕೇಬಲ್ಲು ಫ್ರೀಯಾಗಿ ಬರುತ್ತೆ. ಯಾವ ಪ್ರೋಗ್ರಾಮ್ ಹಿಟ್ ಸರ್ ನಮ್ಮಲ್ಲಿ ಎಲ್ಲವೂ ಕಾರ್ಯಕ್ರಮಗಳು ಸಕ್ಸಸ್ ಆಗಿದೆ. ಈಗ ಮಹಾಬಲಿ ಹನುಮಂತ ಅಂತ ಸೀರಿಯಲ್ ಬರ್ತಾ ಇದೆ, ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಮ್ಮಲ್ಲಿ. ಅದೇ ನಂಬರ್ 1 ಕಾರ್ಯಕ್ರಮ. ಆಧ್ಯಾತ್ಮಿಕ ದಾರ್ಶನಿಕರ ಆಶೀರ್ವಾದ ಮತ್ತು ಮಾಧ್ಯಮ ಲೋಕದ ಉತ್ಸಾಹದೊಂದಿಗೆ ಸಿರಿ ಕನ್ನಡ ಟಿವಿಯ ಹೊಸ ಕಚೇರಿಯ ಉದ್ಘಾಟನೆ ಭವಿಷ್ಯದಲ್ಲಿ ಇನ್ನಷ್ಟು ಸಮರ್ಥ, ಸಮೃದ್ಧ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ವೇದಿಕೆಯಾಗಲಿದೆ ಎಂಬ ನಿರೀಕ್ಷೆಯನ್ನು ಮೂಡಿಸಿದೆ.
ಈ ಕಾರ್ಯಕ್ರಮದಲ್ಲಿ ಸ್ಪೀಡ್ ನ್ಯೂಸ್ ವ್ಯವಸ್ಥಾಪಕ ನಿರ್ದೇಶಕರಾದ ವಿ ವೀರೇಶ್ ಅವರು ಸೇರಿದಂತೆ ಅನೇಕ ಗಣ್ಯರು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಾಗಿ ಶುಭ ಕೋರಿದರು. ಕನ್ನಡ ನಾಡಿನ ಸಂಸ್ಕೃತಿ, ಪರಂಪರೆ ಮತ್ತು ಸಮಕಾಲೀನ ವಿಚಾರಗಳನ್ನು ಪ್ರತಿಬಿಂಬಿಸುವಲ್ಲಿ ಚಾನಲ್ ತನ್ನದೇ ಆದ ಗುರುತನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲಿದೆ. ಆಧ್ಯಾತ್ಮಿಕ ಗುರುಗಳ ಆಶೀರ್ವಾದ ಮತ್ತು ಮಾಧ್ಯಮ ಲೋಕದ ಗಣ್ಯರ ಉಪಸ್ಥಿತಿಯೊಂದಿಗೆ ಸಿರಿ ಕನ್ನಡ ಟಿವಿಯ ಹೊಸ ಕಚೇರಿಯ ಉದ್ಘಾಟನೆ ಅದ್ಧೂರಿಯಾಗಿ ನೆರವೇರಿದೆ. ಈ ಹೊಸ ಆರಂಭವು ಚಾನೆಲ್ಗೆ ಹೊಸ ಶಕ್ತಿ, ಹೊಸ ದೃಷ್ಟಿ ನೀಡುವ ಜೊತೆಗೆ ಕನ್ನಡ ಪ್ರೇಕ್ಷಕರಿಗೆ ಇನ್ನಷ್ಟು ಗುಣಮಟ್ಟದ, ಜನಪರ ಹಾಗೂ ಆಕರ್ಷಕ ಕಾರ್ಯಕ್ರಮಗಳನ್ನು ನೀಡಲಿದೆ ಎಂಬ ನಿರೀಕ್ಷೆಯೊಂದಿಗೆ ಸಿರಿ ಕನ್ನಡ ತನ್ನ ಮುಂದಿನ ಪಯಣವನ್ನು ಆರಂಭಿಸಿದೆ.